ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು. ಅದನ್ನ ಹೇಳಿ. ಬೇಕು ಅಧ್ಯಕ್ಷರೇ. ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದೇನು ಕೇಳಬೇಡ ಅಂದ್ರೆ ಹೆಂಗ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅದೊಂದು ಟೊಂಕದ್ದು ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷರೇ. KPS ಗೆ ಹೋಗಿದ್ದೀರಿ ಆಗ್ತದ? KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ. ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಈಗ ಅದಕ್ಕೆ ದಯಮಾಡಿ ಸಚಿವರೇ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ. ಮತ್ ಯಾವುದೇ ಶಾಲೆಗೆ ಅಧ್ಯಕ್ಷರೇ D ಗ್ರೂಪ್ ಕೆಲಸ ಮಾಡೋರಿಲ್ಲ. ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ ಸಾಲಿ. ಇದು ಮುಗಿತಾ? ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲರಿ ಏನ್ ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋರು ತೋತಾನ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು. ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ ಹುಣಸೂರು ತಾಲೂಕಾ ನೀವೆಲ್ಲರ ಕೇಳಿರಿ. 18 ಊರುಗಳವ ಒಂದು ತಾಲೂಕಾ ನಮ್ಮದು. 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ. ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾನು. ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಸವ ಕಲ್ಯಾಣದ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ. ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ನೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀವಿ. ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು. ಅದನ್ನ ಹೇಳಿ. ಬೇಕು ಅಧ್ಯಕ್ಷರೇ. ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದೇನು ಕೇಳಬೇಡ ಅಂದ್ರೆ ಹೆಂಗ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅದೊಂದು ಟೊಂಕದ್ದು ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷರೇ. KPS ಗೆ ಹೋಗಿದ್ದೀರಿ ಆಗ್ತದ? KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ. ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಈಗ ಅದಕ್ಕೆ ದಯಮಾಡಿ ಸಚಿವರೇ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ. ಮತ್ ಯಾವುದೇ ಶಾಲೆಗೆ ಅಧ್ಯಕ್ಷರೇ D ಗ್ರೂಪ್ ಕೆಲಸ ಮಾಡೋರಿಲ್ಲ. ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ ಸಾಲಿ. ಇದು ಮುಗಿತಾ? ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲರಿ ಏನ್ ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋರು ತೋತಾನ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು. ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ ಹುಣಸೂರು ತಾಲೂಕಾ ನೀವೆಲ್ಲರ ಕೇಳಿರಿ. 18 ಊರುಗಳವ ಒಂದು ತಾಲೂಕಾ ನಮ್ಮದು. 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ. ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾನು. ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಸವ ಕಲ್ಯಾಣದ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ. ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ನೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ.